ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ದಿನಾಲೂ ಬೆಳಗ್ಗೆ ಎಲ್ಲರ ಮನೆಯಲ್ಲಿ ಬೆಳಗಿನ ತಿಂಡಿ ಏನು ಮಾಡೋದು ಅಂತ ಹೇಳಿನೇ ಯೋಚನೆ ರೀ. ಅದು ಹೆಂಗಿರ್ಬೇಕಂದ್ರೆ ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಕಡಿಮೆ ಎಣ್ಣೆ ಬಳಸಿನೂ ಮಾಡಿರಬೇಕು, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಿರ್ಬೇಕು. ಅಂಥದ್ದೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅವಲಕ್ಕಿಯಲ್ಲಿನೂ ದೋಸೆ ಇರ್ತದೆ ರೀ. ಈ ಅವಲಕ್ಕಿಯನ್ನು ನೀಟಾಗಿ ತೊಳೆದ್ಬಿಟ್ಟು ತೊಗೋತೀನಿ ರೀ. ಇದನ್ನು ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ನೋಡಿ, ನೀರನ್ನು ತೆಗೆದಿದ್ದೀನಿ. ಇದಕ್ಕೆ ಇನ್ನೂ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ಅವಲಕ್ಕಿ ನೋಡಿ ಚೆಂದಂಗೆ ನೆನೆದು ಸಾಫ್ಟ್ ಆಗ್ಬೇಕು ರೀ. ಮುಚ್ಚಿ ತೆಗೆದಿಡ್ತೀನಿ ರೀ ಒಂದು 10 ನಿಮಿಷದಲ್ಲಿ ಸೈಡಿಗೆ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 3 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು 4 ಸ್ಪೂನ್ ಆಗಷ್ಟೇ ಶೇಂಗಾನ ಹಾಕ್ತಾಯಿದ್ದೀನಿ, ಹುರಿದಿರುವ ಶೇಂಗಾ. ಸಿಪ್ಪೆ ದರಸ್ಲೆ ಹಾಕ್ತಾಯಿದ್ದೀನಿ. ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟಾದ್ರೂ ಹಾಕ್ಬೋದು. ಒಂದು 5-6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿ, 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ನಡೀತದೆ. ಈಗ ಇದನ್ನು ನೀರು ಹಾಕ್ತೇನೆ ಗ್ರೈಂಡ್ ಮಾಡಿ ತೊಗೋತೀನಿ ರೀ. ನೀರು ಹಾಕ್ತೇನೆ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿನಿ ನೋಡಿರಿ. ಆ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳನ್ನು ಉಳಿಬೇಕು ರೀ. ಅದು ತಿನ್ನೋ ಮುಂದೆ ಬಾಯಲ್ಲಿ ಬಂದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ 10 ನಿಮಿಷ ಆಗ್ಯದ ರೀ. ಅವಲಕ್ಕಿನೂ ನೋಡಿ ಚೆನ್ನಾಗಿ ನೆನೆದದ ರೀ. ನೋಡಿ ಎಷ್ಟು ಸಾಫ್ಟ್, ಇದೇ ರೀತಿನೇ ಆಗ್ಬೇಕು ರೀ. ಈಗ ಇದನ್ನು ಏನು ಮಾಡ್ಬೋದು, ನೀವು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೋಬೋದು, ಅಥವಾ ಈ ರೀತಿ ನೀವು ಕೈಯಿಂದನೇ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋಬೋದು. ನೋಡಿರಿ, ನಾನು ಕೈಯಿಂದನೇ ಮಾಡ್ಕೋತಾ ಇದ್ದೀನಿ. ಇಲ್ಲ ನಿಮ್ಗೆ ಬೇಡ ಅಂದರೆ ನೀವು ಮಿಕ್ಸಿಗೆ ಹಾಕಿನೂ ತೊಗೊರಿ. ನೋಡಿ, ಈ ರೀತಿ ನೀಟಾಗಿ ಹಿಟ್ಟು ಸಾಫ್ಟ್ ಹಿಟ್ಟಿನ ಥರ ಆಗ್ಬೇಕು ನೋಡಿರಿ. ಅವಲಕ್ಕಿನೇನು ಸಾಫ್ಟಾಗಿ ಇದೇ ರೀತಿಯೇ ಆಗ್ಬೇಕು ರೀ. ಅದಕ್ಕೆ ನಾನು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿ ಅವಲಕ್ಕಿಯನ್ನು ನೆನೆಸಿಟ್ಟು ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ನೋಡಿ, ಆ ಮಸಾಲೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಬಟ್ಲಾಗಷ್ಟು ಎಳೆ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದಕ್ಕೆ ಬೈಂಡಿಂಗ್ ಸಲುವಾಗಿ ನಾನಿಲ್ಲಿ 4 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 4 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕ್ತೀವಿ. ಇಲ್ಲ ನಿಮಗೆ ಕಡಿಮೆ ಮನ್ಸಾಗತ್ತೈತಿ, ನಾ ಬೈಂಡ್ ಆಗತ್ತಿಲ್ಲ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಫಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊಂಡ್ರಿ. ಅವಲಕ್ಕಿನೂ ಅಂದ್ರೆ ನೆನೆದು ಸಾಫ್ಟೂ ಆಗೈತಲ್ಲ ರೀ. ಆಮೇಲೆ ನೋಡ್ಬಿಟ್ಟು ಇದಕ್ಕೆ 1 ಸ್ಪೂನೋ 2 ಸ್ಪೂನು ಇಷ್ಟೇ ನೀರನ್ನು ಹಿಡಿಸ್ತಾಯಿದ್ದೀವಿ. ಇಲ್ಲಿ ಸೋಡಾ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ಟೇಸ್ಟಿನೋದ ಹೆಲ್ದಿನೋದ. ಪಾಲಕ್ ಪರಾಟ, ಪಾಲಕ್ ಸೊಪ್ಪು ಸಾಂಬಾರು ತಿಂದಿರ್ತೀವಿ. ನೋಡಿ, ಇದನ್ನು ಡಿಫ್ರೆಂಟ್ ಆಗಿರೋ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಮ್ಮೆಲೆ ನೀರು ಹಾಕೋಬೇಡ್ರಿ. ಒಂದೊಂದೇ ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು ತೊಗೊರಿ. ನೋಡಿ, ಇದೇ ರೀತಿನೇ ಇರಬೇಕು. ಭಾಳ ಗಟ್ಟಿನೂ ಕಲಿಸ್ಕೋಬೇಡ್ರಿ. ಇಲ್ಲ ನಿಮಗೇನಾದ್ರು ಬೈಂಡ್ ಆಗತ್ತಿಲ್ಲ, ಹಿಟ್ಟು ಹಿಡಿಸ್ತದೆ ಅಂದರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೋರಿ. ಈ ರೆಸಿಪಿಯನ್ನು ನೀವು 3 ಥರ ಮಾಡ್ಕೋಬೋದು. ನಮ್ಗೆ ಹೊಟ್ಟೆನೇ ಎಣ್ಣೆ ಬೇಡ ಅಂದ್ರೆ ನೀವು ಸ್ಟೀಮ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈನೂ ಮಾಡ್ಕೋಬೋದು. ಇಲ್ಲ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈನೂ ಮಾಡ್ಕೊಂಡು. ನೋಡಿ, ಈ ರೀತಿ ಕಟ್ಲೆಟ್ ಶೇಪ್ದಲ್ಲಿ ಇಷ್ಟಿಷ್ಟನ್ನೇ ಮಾಡಿಕೊಂಡು ನೋಡಿ, ನಾನು ಕಡಿಮೆ ಎಣ್ಣೆ ತಿಳಿಲ್ಲ, ಅದಕ್ಕೆ ಶಾಲೋ ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಮ್ಮೆಲೆ ಒಂದು 5-6 ರೆಡಿ ಮಾಡ್ಕೋತೀನಿ. ಇಲ್ಲ ನೀವು ಬೇಡ ನಮ್ಗೆ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊಡಿ. ಹೊಟ್ಟೆನೇ ಎಣ್ಣೆ ಬೇಡ ಅಂದರೆ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ನೋಡಿ, ಒಂದು ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದಾನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ. ಇಲ್ಲೊಂದು ಸ್ಪೂನ್ ಆಗಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ, ಸಣ್ಣ ಸ್ಪೂನಿಂದ ಬಿಳಿ ಎಳ್ಳೆನ ಹಾಕ್ತೀನಿ. ಟೇಸ್ಟ್ನೂ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ. ಇಲ್ಲ ಬೆಳ್ಳಿ ಎಳ್ಳು ಬೇಡ ಅಂದರೆ ನೀವು ಸ್ಕಿಪ್ನೂ ಮಾಡ್ಬೋದು. ಅಥವಾ ನೀವು ಏನು ಮಾಡ್ಬೋದು, ಈ ರೀತಿ ಬೇಡ ಅಂದರೆ ಹಿಟ್ಟಿನಲ್ಲಿ 1 ಸ್ಪೂನ್ ಆಗಷ್ಟು ಎಳ್ಳು ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಒಂದು ಸೈಡ್ ಬೇಯ್ದ್ಮೇಲೆ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸ್ರಿ. ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಹೊರಗಡೆ ಅಂತ ಅಷ್ಟೇ ಬೇಯ್ದು ಹಿಟ್ಟು ಒಳಗಡೆ ಹಸಿ ಉಳಿ ಚಾನ್ಸ್ ಇರ್ತದೆ. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಚೆನ್ನಾಗಿ ಬೇಯಿಸ್ರಿ. ನೋಡಿ, 2 ಸೈಡ ಚೆನ್ನಾಗಿ ಬೇಯ್ದಾವೆ. ಒಂದೇ ಸ್ಪೂನ್ ಎಣ್ಣೆಯಲ್ಲಿ ರೆಡಿಯಾಗಿರುವಂಥ ರೆಸಿಪಿ ಇದು. ಟೇಸ್ಟಿನೋದ ಹೆಲ್ದಿನೋದ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿ ಮಾಡಿ ತೋರಿಸಿದ್ದೀನಿ ರೀ. ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಹಾಕಿರುವಂಥ ಕಟ್ಲೆಟು ರೆಡಿ ಆಗಿದೆ. ಅವಲಕ್ಕಿ ಪಾಲಕ್ ಕಟ್ಲೆಟ್ ರೆಡಿ ಆಗ್ಯಾವ್ರಿ. ನೋಡಿ, ಒಂಚೂರು ಆರಲಿ ರೀ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ನೀವು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು. ಇಲ್ಲ ಡೀಪ್ ಫ್ರೈ ಮಾಡಿಬಿಟ್ಟು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು. ನಾನು ಕಟ್ ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಾಲಕ್ ಅವಲಕ್ಕಿ ಕಟ್ಲೆಟ್ ರೆಡಿ ಆಗ್ಯಾವೆ.
ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ